ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ಹೇರೋದಕ್ಕೆ ಕೊನೆಗೂ ಕೂಡ ಸರ್ಕಾರ ಮುಂದಾಗಿದೆ. ಆರ್ಎಸ್ಎಸ್ಗೆ ಅಂಕುಶ ಹಾಕಿದೆ ಸರ್ಕಾರ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ರೂಲ್ಸ್ ಕಡ್ಡಾಯ. ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ. ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರು ಮಾತನಾಡ್ತಾ ಇದ್ದಾರೆ. ಔಷಧ ಕಿಟ್ಗಳನ್ನು ಒದಗಿಸುವ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಒಂದು ಸೆಕೆಂಡ್ ಕೊಡ್ತೇನೆ. ಮಳವಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಮಳವಳ್ಳಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಮಂಜೂರಾದ ನಿವೇಶನದಲ್ಲಿ ತಿರುಗಾಡುವ ರಸ್ತೆ ನಿರ್ಮಾಣ ಆಗಿರೋದರಿಂದ ಸದರಿ ಸಂಘಕ್ಕೆ ಬದಲಿ ನಿವೇಶನವನ್ನು ನೀಡೋದ್ರ ಬಗ್ಗೆ ಪ್ರಸ್ತಾವನೆ ಬಂದಿತ್ತು. ಪರ್ಯಾಯವಾಗಿರ್ತಕ್ಕಂಥ ನಿವೇಶನ ನೀಡೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿತು. ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಕಲಮು 192 ಅಡಿ ಸರ್ಕಾರಕ್ಕೆ ಅಧಿಕಾರದಂತೆ 1200 ಚದರ ಅಡಿ ವಿಸ್ತೀರ್ಣದ ಹೊರಗಿನ ನಿವೇಶನಗಳಲ್ಲಿ ನಕ್ಷೆ ಮಂಜೂರಾತಿ ಪಡೆದು ನಿರ್ಮಿಸಿರುವ ನೆಲ ಮತ್ತು 2 ಅಂತಸ್ತು ಅಥವಾ ಸ್ಟ್ರೀಟ್ +3 ಅಂತಸ್ತಿನವರೆಗೆ ವಾಸದ ಕಟ್ಟಡಗಳಿಗೆ ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗೆ ಸರ್ಕಾರ ಷರತ್ತನ್ನ ಹಾಕಿದೆ. ರೂಲ್ಸ್ ಕಡ್ಡಾಯಗೊಳಿಸಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ಸೇರಿದ ಹಾಗೆ ಎಲ್ಲ ಖಾಸಗಿ ಸಂಸ್ಥೆಗಳಿಗೂ ಕೂಡ ನಿಯಮವನ್ನ ವಿಧಿಸಿದೆ, ಷರತ್ತನ್ನ ಹಾಕಿದೆ. ಆರ್ಎಸ್ಎಸ್ ಅಂತ ಹೆಸರು ಹೇಳದೆ, ಹೆಸರನ್ನ ಉಲ್ಲೇಖಿಸದೆ ಸರ್ಕಾರ ಜಾಣ ನಡೆ ಪ್ರದರ್ಶಿಸಿದೆ. ಖಾಸಗಿ ಸಂಘಟನೆ ಅಂತ ಉಲ್ಲೇಖ ಮಾಡಿದೆ ಸರ್ಕಾರ. ಸಂಘಟನೆಗಳ ಹೆಸರಿನಲ್ಲಿ ಆರ್ಎಸ್ಎಸ್ ಮೇಲೆಯೂ ಕೂಡ ನಿರ್ಬಂಧ, ಷರತ್ತು ವಿಧಿಸಿದೆ. ಸರ್ಕಾರದ ಜಾಣ ನಡೆ. ಆರ್ಎಸ್ಎಸ್ ಅಂತ ಹೆಸರನ್ನ ಉಲ್ಲೇಖ ಮಾಡದೆ ಸರ್ಕಾರ ಜಾಣ ನಡೆಯನ್ನ ಪ್ರದರ್ಶಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಇನ್ಮುಂದೆ ರೂಲ್ಸ್ ಕಡ್ಡಾಯ, ಷರತ್ತನ್ನ ವಿಧಿಸಲಾಗಿದೆ. ಹೊಸ ನಿಯಮಗಳನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ, ಅದು ಕೂಡ ಕಾನೂನಾತ್ಮಕವಾಗಿ. ಆರ್ಎಸ್ಎಸ್ ಸೇರಿದ ಹಾಗೆ ಎಲ್ಲ ಖಾಸಗಿ ಸಂಸ್ಥೆಗಳಿಗೂ ಕೂಡ ಈ ರೂಲ್ಸ್ ಅಪ್ಲೈ ಆಗತ್ತೆ. ಆರ್ಎಸ್ಎಸ್ ಅಂತ ಹೆಸರನ್ನ ಹೇಳದೆ, ಹೆಸರನ್ನ ಉಲ್ಲೇಖ ಮಾಡದೆ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆಯೋದರ ಮೂಲಕ ಮನವಿಯನ್ನ ಮಾಡಿದ್ರು. ಈ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಯಿತು. ಇವತ್ತು ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆರ್ಎಸ್ಎಸ್ ಸೇರಿ ಎಲ್ಲ ಖಾಸಗಿ ಸಂಸ್ಥೆಗಳಿಗೂ ಇನ್ನು ಮುಂದೆ ರೂಲ್ಸ್ ಅಪ್ಲೈ ಆಗತ್ತೆ. ಕಾನೂನಾತ್ಮಕವಾಗಿ ನಿಯಮವನ್ನ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ, ಕಾರ್ಯಚಟುವಟಿಕೆಗಳಿಗೆ ಅಂಕುಶ ಹಾಕಬೇಕು, ನಿರ್ಬಂಧ ಹೇರಬೇಕು ಅನ್ನೋ ಪತ್ರವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ್ರು. ಈಗ ಈ ಕುರಿತಾಗಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಖಾಸಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ
ಚಟುವಟಿಕೆಗಳನ್ನ ಕಾನೂನುಬದ್ಧವಾಗಿ ನಡೆಸೋದಿಕ್ಕೆ ಸರ್ಕಾರದ ಅನುಮತಿ ಇನ್ನು ಮುಂದೆ ಕಡ್ಡಾಯ. ರಾಜ್ಯ ಸಚಿವ ಸಂಪುಟ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇವತ್ತು ಕ್ಯಾಬಿನೆಟ್ಗೂ ಕೂಡ ವಿಷಯವನ್ನು ತರಲಾಗಿತ್ತು. 2013 ಆದೇಶ ಕೂಡ ನಿಮ್ಮ ಮುಂದೆ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಜಾರಿಗೊಳಿಸಿರುವಂಥ ಆದೇಶ ಇದೆ. ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಏನು ತೀರ್ಮಾನವನ್ನು ಕೈಗೊಳ್ಳಲಾಯಿತು? ನೋಡಿ, ಈಗ ನೀವು ಹೇಳ್ದಂಗೆ ಹಲವಾರು ನಿಯಮಗಳು ನಮ್ಮಲ್ಲೇ ಇದೆ. ಇಲಾಖೆವಾರು ನಿಯಮಗಳು ಏನು ನಾವು ಹೊರಡಿಸಿದ್ದೇವೆ. ಹೋಮ್ ಡಿಪಾರ್ಟ್ಮೆಂಟಲ್ಲಿದೆ, ಸಾಕಷ್ಟು ನಿಯಮಗಳು ಕಾಯ್ದೆಗಳು ಆಗಲೇ ಇದೆ. ಆದರೆ ಎಲ್ಲ ಬೇರೆ ಬೇರೆ ಕಡೆ ಇತ್ತು. ಈಗ ಉದಾಹರಣೆಗೆ 2013 ಜಗದೀಶ್ ಶೆಟ್ಟರ್ ಅವರೇ ಮುಖ್ಯಮಂತ್ರಿಗಳಿದ್ದಾಗ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಚಟುವಟಿಕೆ ಮಾತ್ರ ನಡೆಸಬೇಕು, ಬೇರೆ ಸಂಘಟನೆಗಳಿಗೆ ಅವಕಾಶ ಇಲ್ಲ, ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತ ಅವರೇ ಹೇಳಿರೋದು. ಈಗ ಅದು ಡಿಪಾರ್ಟ್ಮೆಂಟಲ್ಲಿದೆ, ಅದು ನಾವು ರೂಲಾಗಿ ತರ್ತೀವಿ. ಹೋಮ್ ಡಿಪಾರ್ಟ್ಮೆಂಟಲ್ಲಿ ಏನಿದೆ, ಬೇರೆ ಬೇರೆ ರೀತಿ ಏನು ನಿಮ್ಮ ಅರ್ಬನ್ ಡೆವಲಪ್ಮೆಂಟ್ನಲ್ಲಿ ಏನಿದೆ, ಹೌ ಟು ಯೂಟಿಲೈಸ್ ಪಬ್ಲಿಕ್ ಸ್ಪೇಸಸ್ಸು, ರೋಡ್ಸು, ಅವೆಲ್ಲನೂ ಕೂಡ ಒಂದು ಸಮಗ್ರವಾದಂಥ ಒಂದು ಕಾನೂನು ತರ್ತೀವಿ. ಅದರಲ್ಲಿ ನೀವು ಯಾರೇ ಇರ್ಬೋದು, ನಾನಿರ್ಬೋದು, ನೀವು ಸಂಘಟನೆಗಳಿರ್ಬೋದು, ಪಕ್ಷಗಳಿರ್ಬೋದು, ನೀವೇನೇ ಮಾಡಬೇಕಂದ್ರೂ ಕೂಡ ನೀವು ಪರ್ಮಿಷನ್ ತಗೊಳ್ಳಿ, ಕಾರಣಗಳು ಕೊಡಿ, ಉದ್ದೇಶಗಳು ಕೊಡಿ. ಅದು ಸರಿ ಅನ್ನಿಸಿದ್ರೆ ಪರ್ಮಿಷನ್ ಸಿಗುತ್ತೆ. ಇಲ್ಲಪ್ಪ ಇದರಿಂದ ಶಾಂತಿ ಕದಲುತ್ತೆ ಅಂದರೆ ಪರ್ಮಿಷನ್. ಅದು ಯಾವುದೇ ಈಗ ನಾಳೆ ನಾನೇ 1,000 ತಗೊಂಡು ಮಾರ್ಚ್ ಲಾಟಿಗಳು ಹೇಳಿದ್ರೆ ನನಗೆ ಸಿಗೋದಿಲ್ಲ. ಯಾಕೆ ಸಿಗಬೇಕು? ಅವರೇನು ವಿಷಯ ದೇವರಿಂದ ಬಂದವರು ಅಲ್ಲ. ಸಂವಿಧಾನ ಅವರಿಗೆ ಏನು ಸಂವಿಧಾನದ ಅಡಿನಲ್ಲಿ ಅವರು ಬರ್ತಾರಲ್ಲ. ಸೊ ಹೂ ಎವರ್ ಇಟ್ ಈಸ್, ವೆದರ್ ಇಟ್ ಈಸ್ ಮೀ, ಯು ಆರ್ ದೆಮ್. ಅದೇ ಇದು ಕೇವಲ RSSನ ಟಾರ್ಗೆಟ್ ಅಲ್ಲ, ಎಲ್ಲ ಧಾರ್ಮಿಕ ಸಂಘಟನೆಗಳಿಗೂ ಇದು ಅನ್ವಯ ಆಗುತ್ತೆ. ಎನಿಬಡಿ, ಧಾರ್ಮಿಕ ಸಂಘ ಅಷ್ಟೇ ಅಲ್ಲ ಸರ್. ಈಗ ನಾನು ಯಾವುದೋ ಒಂದು ಬಳಗ ನಡೆಸ್ತೀನಿ, ಯಾವುದೋ ಒಂದು ನಮ್ಮ ಸಮಾಜ ಹೆಸರಲ್ಲಿ ಬಳಗ ನಡೆಸ್ತೀನಿ. ಈಗ ನಾನೇನೋ ಒಂದು ನಾಳೆ ರೋಡ್ ಮೇಲೆ ಫಂಕ್ಷನ್ ಮಾಡಬೇಕು ಅಂತೀನಿ. ಸ್ವಲ್ಪ ನಮ್ಮದು ಯಾವುದೋ ಕಚೇರಿ ಚಿಕ್ಕದಿದೆ, ಸೊ ರೋಡ್ ತನಕ ನಾವು ಬರಬೇಕಾಗ್ತದೆ. ಅದಕ್ಕೆ ಪರ್ಮಿಷನ್ ತೊಗೋಬೇಕಲ್ಲ. ನಾನು ಸುಮ್ಮನೆ ಸ್ಟೇಷನಿಗೆ ಹೋಗ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಂದರೆ ಈಗ ಅದು ನಾನು ಮಾಡ್ತಾ ಇರೋ ಉದ್ದೇಶ ಏನು? ಯಾಕೆ ನಾನು ಇದು ಅದರಿಂದ ನಾವು ಅಕ್ಕಪಕ್ಕದವರಿಗೆ ಏನಾದರೂ ತೊಂದರೆ ಆಗುತ್ತಾ, ಟ್ರಾಫಿಕ್ಕಿಗೆ ತೊಂದರೆ ಆಗುತ್ತಾ, ಅಥವಾ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುತ್ತಾ ನೋಡಬೇಕಲ್ಲ. ಈ ಸುಮ್ಮನೆ 100 ಜನ ಬರೋದು, ಟೋಪಿ ಹಾಕ್ಕೊಂಡು ಲಾಠಿ ಹಿಡ್ಕೊಂಡು ನಮ್ಮ ಪೊಲೀಸವರು ಎಲ್ಲ ಕೆಲಸ ಬಿಟ್ಟು ಅವರಿಂದ ಹೋಗ್ಬೇಕಾ? ಯಾಕೆ? ಏನು ಉದ್ದೇಶ ಏನದು? ಸೊ ವಾಟ್ ಎವರ್ ಇಟ್ ಈಸ್, ನಾನು ಮಾಡಿದ್ರೂ ಸರಿ ಅಲ್ಲ, ಅವ್ರು ಮಾಡಿದ್ರೂ ಸರಿ ಇಲ್ಲ. ಗೌರ್ಮೆಂಟ್ ಜಾಗದಲ್ಲಿರ್ಬೋದು, ಇನ್ಸ್ಟಿಟ್ಯೂಷನ್ದಲ್ಲಿರ್ಬೋದು, ಅನುದಾನಿತ ಇನ್ಸ್ಟಿಟ್ಯೂಷನ್ ಇರ್ಬೋದು, ಏನು ಮಾಡಿದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಿ. ಸರಿ, ಶಿಕ್ಷಣ ಇಲಾಖೆ ಸುತ್ತೋಲೆಯಲ್ಲಿ ಕೇವಲ ಶಿಕ್ಷಣ ಇಲಾಖೆ ಅಂದರೆ ಶಾಲಾ ಕಾಲೇಜುಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇವರ ಶಾಖೆಗಳು ನಡೆಯೋದು, ಇವೆಲ್ಲ ಬೈಠಕ್ಗಳು ನಡೆಯೋದು, ಪಾರ್ಕ್ಗಳಿದ್ದಾವೆ, ಸರ್ಕಾರಿ ಜಾಗಗಳಿದ್ದಾವೆ, ಎಲ್ಲನೂ ಇನ್ಕ್ಲೂಡ್ ಮಾಡ್ತೀರಾ? ಹೀಗೆ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಇದು ಶಾಖಾ ಅಂತ ಅಷ್ಟೇ ಅಲ್ಲ, ನಾನು ನಡೆಸಿದ್ರೂ ತಪ್ಪೇ. ಪ್ರಿಯಾಂಕರ್ಗೆ ಬೈಠಕ್ ನಡೆಸಿದ್ರೆ ಸ್ಟೇಟ್ ಆರ್ಕಿಯಾಲಜಿಕಲ್ ದೇವಸ್ಥಾನಗಳಲ್ಲಿ ಅಥವಾ ಸೈಟ್ಗಳಲ್ಲಿ ಅದನ್ನು ತಪ್ಪೇ. ಪರ್ಮಿಷನ್ ತೊಗೊಂಡಿದ್ದೆ ನಾನು ನಾಳೆ ಅದು ಸೈಟಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಈಗ ಈ ಉದಾಹರಣೆ ಸರಿನೋ ಇಲ್ಲೋ ಗೊತ್ತಿಲ್ಲ. ಮೊನ್ನೆ ಇಲ್ಲಿ RCB ದೊಡ್ಡ ಸ್ಟ್ಯಾಂಪೀಡ್ ಆಯಿತು, ಹೌದಾ? ಆ ಕಾಳು ತುಳಿತಕ್ಕೆ ನಾವು ಜವಾಬ್ದಾರಿ ಕೆಲವು ಸಂಸ್ಥೆಗಳಿಗೆ ಮಾಡಿದ್ವಿ. ಬಿಕಾಸ್ ದೇ ವರ್ ರಿಜಿಸ್ಟರ್ಡ್, ವಿ ನ್ಯೂ ಹೂ ದೇರ್. ಈಗ ಇಂಥದ್ದೇನಾದರೂ ಆದರೆ ಯಾವ ಸಂಸ್ಥೆಗೆ ಹಿಡಿತೀರಾ, ಎಲ್ಲಿ ಹಿಡಿತೀರಾ, ಹೇಗೆ ಹಿಡಿತೀರಾ? ರಿಜಿಸ್ಟರ್ ಆಗಿಲ್ಲ, ಅವ್ರಿಗೆ ಅನುಮತಿ ಕೊಡ್ಲಿಕ್ಕೆ ನಾನು RSS ಹೇಳ್ತಾನೆ ಇಲ್ಲ ಅಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ಅವ್ರು ಯಾಕೆ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದಾರೆ BJP ಅವರು? ನಾವೇನು ಗೌರ್ಮೆಂಟ್ ಆರ್ಡರ್ನಲ್ಲಿ RSS ಅಂತ ಹಾಕೋಕ್ಕಾಗುತ್ತಾ? ನೀವೇ ಹೇಳಿ. ಕೇಳೋದಾದ್ರೆ ಅವ್ರು ರಿಜಿಸ್ಟರ್ಡ್ ಸಂಸ್ಥೆ ಮೂಲಕ ಅನುಮತಿ ಕೇಳಬೇಕಾಗುತ್ತೆ. ಕೇಳಲಿ, ಅವ್ರದ್ದೇನು ಅಂಗಸಂಸ್ಥೆಗಳು ಅಷ್ಟಿದೆ ಅಲ್ಲ, ಕೇಳಲಿ. ಆದರೆ ನಿಮ್ಮ ಉದ್ದೇಶ ಏನು ಅದನ್ನು ಹೇಳಬೇಕಾಗುತ್ತಲ್ಲ. ಆಮೇಲೆ ಪಬ್ಲಿಕ್ ನ್ಯೂಸೆನ್ಸು, ಪಬ್ಲಿಕ್ ಡಿಸ್ಟರ್ಬೆನ್ಸು ನೀವು ಒಪ್ತೀರಾ? 100 ಕಡೆಯಿಂದ ಮೊನ್ನೆ ಏನು ಪಥಸಂಚಲನ ಮಾಡಿದ್ದಾರೆ. ಸಿವಿಲ್ ಸೊಸೈಟಿದವ್ರು ಏನು ಕೇಳಿದ್ರು, ನಾಗರಿಕರು ಏನು ಕೇಳಿದ್ರು, ಇವ್ರು ಹೆಂಗೆ ಬರ್ತಾ ಇದ್ದಾರೆ, ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಸರ್ಕಾರಕ್ಕೆ ಬೈತಾ ಇದ್ದಾರೆ. ಈಗ ಬೇರೆ ಬೇರೆ ಇಲಾಖೆ ಆದೇಶ ಇದೆ, ಎಲ್ಲ ಇಲಾಖೆ ಆದೇಶ ಸೇರಿ ಒಂದು ಆದೇಶ ಮಾಡಬೇಕು, ಅಥವಾ ಹೊಸದಾಗಿ ಏನಾದರೂ ಇದಕ್ಕೆ ಕಾನೂನನ್ನೇ ವಿಧೇಯಕ ಏನಾದರೂ ತರಬೇಕಾ, ಹೇಗೆ? ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ, ಅಫ್ಕೋರ್ಸ್ ಲಾ ಡಿಪಾರ್ಟ್ಮೆಂಟು, ಲಾ ಮಿನಿಸ್ಟರು ಅದನ್ನು ನೋಡ್ತಾರೆ AG ಅವ್ರ ಸಮ್ಮತಿಯಿಂದ. ನನ್ನ ಪ್ರಕಾರ ಒಂದು ಜಿಯೋ ಇದ್ದರೆ ಸಾಕು. ಆ್ಯಕ್ಟ್ ತರಲೇಬೇಕು ಅಂದರೆ ಅದನ್ನು ತರೋಣ. ಈಗ ನಾನು ಯಾರು ಸರ್? ನಾನು ಒಬ್ಬ ಶಾಸಕನ ಕೆಲಸ ಏನು ಶಾಸನ ಮಾಡೋದಲ್ವ? ಶಾಸನ ತರ್ತೀನಿ ಅಗತ್ಯ ಇದ್ದರೆ. ಅದಕ್ಕೆ ತಾನೇ ವಿಧಾನಸೌಧ ಇರೋದು. ಈಗ ಅರೆಸ್ಟ್ ಮಾಡಿದ್ದಾರೆ, ತಮಗೆ ಬೆದರಿಕೆ ಹಾಕಿದ್ದು ನಮ್ಮ ಮಹಾರಾಷ್ಟ್ರದಲ್ಲಿ. ಅದರ ಮೊದಲ ಪ್ರತಿಕ್ರಿಯೆ ನೀವು ಹೇಳಿದ್ರಿ, ಅರೆಸ್ಟ್ನ ಮಾಡಿಸ್ಬೋದು, ಅದೇನು ಈಸಿ ಅಲ್ಲ, ಆದರೆ ಅವರ ಚಿಂತನೆ ತುಂಬಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ.
ನೋಡೋಣ, ಈಗ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ. ನೀವು ಹೇಳಿದ್ಮೇಲೆ ಗೊತ್ತಾಯಿತು. ಬಟ್ ಏನೇ ಇದ್ದರೂ ನಾನು ಹೇಳ್ದಂಗೆ ಇಂಥ ಕೋಟ್ಯಾಂತರ ಜನರಿಗೆ ಇವರು ಚಿಕ್ಕ ವಯಸ್ಸಿಂದನೇ ಬುದ್ಧಿ ತುಂಬಿಟ್ಟಿರ್ತಾರೆ. ಆ ಮನಸ್ಥಿತಿಯಿಂದ ಹೊರಗೆ ಹೇಗೆ ತರೋದು ಅದು ಇಂಪಾರ್ಟೆಂಟ್ ಅಲ್ಲ. ಇವನೊಬ್ಬನಿಗೆ ಅರೆಸ್ಟ್ ಮಾಡೋದ್ರಿಂದ ಇದು ಆಲೋಚನೆ ಮುಗ್ದೋಯ್ತಾ? ಏನಿಲ್ಲ. ಈ ಆಲೋಚನೆ ಹಾಕಿದವರು ಅವರ ಚಿಂತನೆ ಇಲ್ಲಿ ನಡಿಬಾರ್ದು. ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಳ್ಳೆಯ ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು, ನಮ್ಮ ಕರ್ನಾಟಕ ರಾಜ್ಯ ಆರ್ಥಿಕ ಪ್ರಗತಿ ಕಾಣಬೇಕು. ಅಷ್ಟೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರ ಮಾತು. ಕ್ಯಾಮ್ರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಈ ಬಗ್ಗೆ ಮಾತಾಡೋಣ. ಚಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮಾ. ಚಲವಾದಿ ನಾರಾಯಣಸ್ವಾಮಿ ಅವರೇ, ಈಗಷ್ಟೇ ಕ್ಯಾಬಿನೆಟ್ ತೆಗೆದುಕೊಂಡಂತಹ ಡಿಸಿಷನ್ ಬಗ್ಗೆ ತಮ್ಮ ಗಮನಕ್ಕಿದೆ ಅಂತ ಭಾವಿಸ್ತೀನಿ. ಸರ್ಕಾರಿ ಜಾಗದಲ್ಲಿ ಇನ್ ಮುಂದೆ ಯಾವುದೇ ಸಂಘಟನೆಯವರು ಇರ್ಬೋದು, ಧರ್ಮದವರು ಇರ್ಬೋದು, ಪರ್ಮಿಷನ್ ಇಲ್ಲದೆ ಕಾರ್ಯಕ್ರಮ ಮಾಡೋ ಹಾಗಿಲ್ಲ. ಏನ್ ಹೇಳ್ತೀರಿ? ಬಹಳ ಸಂತೋಷದ ಕೆಲಸ. ರಸ್ತೆಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರದ ಒಂದು ನೀತಿ ಇದೆ, ಯಾರು ಮಲಮೂತ್ರ ಮಾಡಬಾರ್ದು ಅಂತ. ಅದು ತಗೊಂಡು ಹೋಗಿ ಎಲ್ಲಿ ಮೂತ್ರಾಲಯಗಳಿರ್ತದೋ ಅಲ್ಲೇ ಹೋಗ್ಬೇಕು ಅಂತಿದೆ. ಅದನ್ನೇ ಇವರು ಮತ್ತೆ ಒಂದು ಆದೇಶ ಮಾಡಿದ್ದಾರೆ. ಏನಂತಂದ್ರೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಇವೆಲ್ಲ ಮಾಡಬಾರ್ದು, ಅಲ್ಲೇ ಮಾಡ್ಬೇಕು ಅಂತ. ಅದು ಹೇಗಿದೆಯೋ ಇವತ್ತು ತಂದಿರ್ತಕ್ಕಂಥ ಇವರ ಆದೇಶ ಕೂಡ ಅದೇ ಇದೆ. ಯಾವುದೇ ಸಂಘಟನೆಗಳು ಯಾವುದೇ ಕಾರ್ಯಚಟುವಟಿಕೆಗಳನ್ನು ಮಾಡೋದಾದ್ರೆ ಸರ್ಕಾರದ ಪೂರ್ವಾನುಮತಿ ತಗೊಳ್ಬೇಕು ಅಂತಲೇ ಇದೆ. ಇದು ಹೊಸ ನೀತಿ ಅಲ್ಲ, ಇದು ಹಳೇದೇ. ಈ ಹಳೇದನ್ನೇ ಒಂದು ಸಾರಿ ಇವತ್ತೊಂದು ಆದೇಶ ಅಂತ ಹೇಳೋದು ಎಷ್ಟು ಸರಿ? ನೋಡಿ, ಈ ದೇಶದಲ್ಲಿ ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ, ಸರ್ಕಾರಗಳು ಸೇರಿ. ಅದಕ್ಕಿಂತ ಹೆಚ್ಚಿಗೆ ಎಲ್ಲರೂ ಕೂಡ ನಾವು ಸಂವಿಧಾನದ ತಳಗಡೆ ಜೀವನ ಮಾಡ್ತಕ್ಕಂಥವ್ರು. ಕಾನೂನು ಎಲ್ಲರಿಗೂ ಒಂದೇ. ಇವತ್ತು RSS ನ ಹೆಸರೇ ಹೇಳಿದೆ ಎಲ್ಲಾ ಸಂಘಟನೆಗಳು ಅಂತ ಹೇಳಿದ್ರು. ಸ್ಮಾರ್ಟ್ ಮೂವ್ ಅಂತೀರಾ? ಸರ್ಕಾರದ ಸ್ಮಾರ್ಟ್ ಮೂವ್ ಅಂತೀರಾ? ಇದು ಸ್ಮಾರ್ಟ್ ಮೂವ್ ಅಲ್ಲ, ದಡ್ಡತನದ ಮೂವ್. ಇದು ದಡ್ಡತನದ ಮೂವ್. ಓಕೆ, ಹೌದು. ಆಮೇಲೆ ಏನ್ ಪ್ರಿಯಾಂಕಾ ಖರ್ಗೆ ಅವರು ದೊಡ್ಡ ಸವಾಲು ಹಾಕಿ ಹೊರಟ್ರು, ಅವರ ಕ್ಯಾಬಿನೆಟ್ಟೇ ಅವರಿಗೆ ಮುಖಭಂಗ ಮಾಡ್ಬಿಟ್ಟಿದೆ ಇವತ್ತು. ಅಲ್ಲಿ ಏನೇನೋ ಇವ್ರು ಹೇಳಿದ್ದು ಒಂದೂ ನಡೆಯಲೇ ಇಲ್ಲ. ಏನೋ AICC ಯಲ್ಲಿ ತಂದೆಯವರಿದ್ದಾರೆ, ಇವ್ರನ್ನ ಹೆಂಗ್ ಇದ್ ಮಾಡ್ಬೇಕು ಆ ಕಾರಣಕ್ಕೆ ಇದಕ್ಕೆ ಒಂದು ಆಯಾಮ ಸೃಷ್ಟಿ ಮಾಡಿದ್ರು. ಏನು ಅಂತಂದ್ರೆ ಎಲ್ಲಾ ಸಂಘಟನೆಗಳು ಒಂದು ಪೂರ್ವಾನುಮತಿ ಪಡೆದು ಚಟುವಟಿಕೆಗಳನ್ನ ಮಾಡಬೇಕು ಅಂತ. ಅಂದ್ರೆ ನೀವೇನು ಹೊಸದೇನು ಕಾನೂನು ತರಲೇ ಇಲ್ಲ. ಈ ಕಾನೂನು ಬಿಜೆಪಿ ಸರ್ಕಾರ ಇರುವಾಗ್ಲೂ ಇದೇ ಇತ್ತು, ಹಿಂದೆ ಜನತಾದಳ ಸರ್ಕಾರ ಇರುವಾಗ್ಲೂ ಇದೇ ಇತ್ತು, ಕಾಂಗ್ರೆಸ್ ಹಿಂದೆ ಸರ್ಕಾರ ಇದ್ದಾಗ್ಲೂ ಇದೇ ಇತ್ತು. ನೀವು ಅದನ್ನೇ ಪುನರುಚ್ಚಾರ ಮಾಡಿದ್ದೀರಿ ಅಂದ್ರೆ ಇದು ಹೊಸದೇನೂ ಅಲ್ಲ. ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಒಂದ್ ರೀತಿ ಹಿನ್ನಡೆ ಅಂತೀರಿ? ಅಲ್ಲ, ಅದು ಟೋಟಲಿ ಹಿನ್ನಡೆ. ಅವ್ರಿಗೆ ಏನೂ ಆಗ್ಲಿಲ್ಲ. ಪಾಪ ನಿನ್ನೆಯಿಂದ ಬೆವರು ಇಳಿಸಿಬಿಟ್ರು ಎಲ್ಲ ಅವ್ರಿಗೆ. ಪಾಪ ಪ್ರಿಯಾಂಕ್ ಅವರು ಪಾಪ ನಮಗೆ ಬಹಳ ಸಹೋದರರವರು. ಆದ್ರೆ ಏನ್ ಮಾಡಿದ್ರು ಅವ್ರಂತ ನನಗೆ ಅನ್ಸ್ಲೇ ಇಲ್ಲ. ಅದು ಏನು ಕದಿಡಿದ ನೀರಿನಲ್ಲಿ ಮೀನ್ ಹಿಡಿಯೋದು ಅಂತ ಹೇಳ್ತಾರಲ್ಲ, ಹಂಗೆ ನೀರನ್ನೆಲ್ಲ ಕದಿಡಿದ್ರು. ಆದ್ರೆ ಅವ್ರಿಗೆ ಮೀನೇ ಹಿಡಿಯಕ್ ಆಗ್ಲಿಲ್ಲ, ಮೀನ್ ಸಿಗ್ಲಿಲ್ಲ ಪಾಪ. ಎಂತ ವಿಪರ್ಯಾಸ ನೋಡಿ ಇದು. ಎಲ್ಲ ಕಾನೂನು ಪ್ರಕಾರ ಎಲ್ಲರೂ ತಗೋಬೇಕು ಅನ್ನೋದು ಹೊಸದ್ ಏನಿದೆ ಇದರಲ್ಲಿ? ಇದು ಹಳೆ ನೀತಿ. ಇದು ಎಲ್ಲಾ ಸರ್ಕಾರಗಳು ನಡೆಸ್ಕೊಂಡು ಬಂದಿರೋದೆ. ಅದರಲ್ಲಿ ಏನಿಲ್ಲ. ಇದು ಒಂಥರ ಗಾಳಿಯಲ್ಲಿ ಗುಂಡೊಡೆದಿದ್ದೆ ಅಷ್ಟೇ ಇದು. ಥ್ಯಾಂಕ್ ಯು ಚಲವಾದಿ ನಾರಾಯಣಸ್ವಾಮಿ ಅವರೇ. ಸಂಸದೆ ಶೋಭಾ ಕರಂದ್ಲಾಜೆ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ. ಸಿದ್ದರಾಮಯ್ಯನವರ ನೇತೃತ್ವದ ಕ್ಯಾಬಿನೆಟ್ ನಲ್ಲಿ ಈಗೊಂದು ನಿರ್ಧಾರ ಹೊರಬಿದ್ದಿದೆ. ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಘಟನೆಗಳು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಪೂರ್ವಾನುಮತಿ ಅಗತ್ಯ ಅಂತ. ಏನ್ ಹೇಳ್ತೀರಿ?
ಈ ಸರ್ಕಾರದ ವಿನಾಶಕಾಲ ವಿಪರೀತ ಬುದ್ಧಿ. ಅವರು RSS ಅನ್ನ ಕಣ್ಣ ಮುಂದೆ ಇಟ್ಕೊಂಡು ಈ ರೀತಿಯ ನಿರ್ಧಾರವನ್ನ ಮಾಡ್ತಿದ್ದಾರೆ. ಇದೇ ನಿರ್ಧಾರವನ್ನ ಅವರು ಬೇರೆ ಮುಸಲ್ಮಾನ ಧರ್ಮದವರಿಗೆ ಅಥವಾ ಕ್ರಿಶ್ಚಿಯನ್ ಧರ್ಮದವರಿಗೆ ಮಾಡಕ್ಕೆ ಅವ್ರಿಗೆ ಶಕ್ತಿ ಇದೆಯಾ? ಕೇವಲ RSS ಟಾರ್ಗೆಟ್ ಮಾಡ್ಕೊಂಡು ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದು ಎಷ್ಟು ದಿನ ನಡೆಸ್ತಾರೆ? ಯಾವುದೇ ಸಂಘಟನೆ ಇರ್ಬೋದು, ಧರ್ಮದವ್ರು ಇರ್ಬೋದು, ಎಲ್ರಿಗೂ ಅನ್ವಯ ಆಗುತ್ತೆ ಇದು ಅಂತ ಹೇಳ್ತಾರೆ. ನೋಡೋಣ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಯಾಕಂದ್ರೆ RSS ಒಂದ್ ದೊಡ್ಡ ಆಲದ ಮರ. ಇದನ್ನು ಕಣ್ಮುಂದೆ ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರ ಲೆಟರ್ ಅನ್ನ ಮುಂದಿಟ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಇದನ್ನ ಎದುರಿಸುವಂತ ಶಕ್ತಿ RSS ಗಿದೆ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅಂತವರನ್ನೇ ನಾವು ಎದುರಿಸಿದೀವಿ. ಇನ್ನು ಈಗ ಯಾವ ಲೆಕ್ಕ ನೋಡೋಣ. ಅಂದ್ರೆ RSS ಹೆಸರನ್ನ ಎಲ್ಲೂ ಕೂಡ ಪ್ರಸ್ತಾಪನೆ ಮಾಡಿಲ್ಲ, ಅದನ್ನ ಉಲ್ಲೇಖ ಮಾಡ್ದೇನೆ ಸರ್ಕಾರ ಡಿಸಿಷನ್ ತಗೊಂಡಿರುವಂತದ್ದು. ಏನ್ ಹೇಳ್ತೀರಿ ಮೇಡಮ್? ಎಸ್, ಸಂಪರ್ಕ ಕಡಿತ ಆಗಿದೆ. ಬಿಜೆಪಿ ಅವರು ಹೇಳ್ತಾ ಇರುವಂತಹ ಮಾತು ಹಳೆಯ ನಿಯಮಗಳನ್ನೇ ಮತ್ತೆ ಪುನರುಚ್ಚರಿಸಿದ್ದಾರಷ್ಟೇ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.